ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹೋಗ್ಲಿ ಬಿಡಿ, ಆ ವಿಷಯದ ಬಗ್ಗೆ ನಾನು ಕೇಳಲ್ಲ. ಆದ್ರೆ ನೀವ್ ನೆನ್ನೆ ಎಲ್ಲಿ ಹೋಗಿದ್ರಿ ಅದನ್ನಾದ್ರೂ ಹೇಳಿ. ನಿಮಗ್ ಸಿಟ್ ಬಂದ್ರೆ ನಂಗೂ ಹೇಳ್ದೆ ಹೋಗ್ಬಿಡ್ತೀರಾ? ಇದ್ ಸರಿನಾ ನೀವ್ ಮಾಡಿದ್ದು? ಅಲ್ಲ, ನನ್ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೀರಾ ಅಥವಾ ಈ ಮನೆ ಕೆಲ್ಸದೋಳು ಅಂತ ಅನ್ಕೊಂಡಿದ್ದೀರಾ? ಒಂದ್ ಮಾತು ಹೇಳ್ದಲೇ ಹೋದ್ರೆ ನನಗೆ ಎಷ್ಟು ಗಾಬರಿ ಆಗುತ್ತೆ ಅಂತ ಯೋಚನೆ ಮಾಡಿದೀರಾ ಅಭಯ್? ಇದೇ ಕೊನೆ. ಇನ್ನೊಂದ್ಸಲ ಹೀಗೇನಾದ್ರೂ ಸ್ಟಾಪ್ ಇಟ್ ಗಂಗೆ. ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ, ಇನ್ನು ಟೆನ್ಷನ್ ಕೊಡ್ಬೇಡ. ನನ್ನ ಸಮಸ್ಯೆನ ನಾನೇ ಸಾಲ್ವ್ ಮಾಡ್ಕೋತೀನಿ, ನಿನ್ ಹೆಲ್ಪ್ ಬೇಕಾಗಿಲ್ಲ. ಎಲ್ಲಿ ಹೋಗಿದ್ದೆ, ಏನಾಯ್ತು, ಇದ್ಯಾವುದನ್ನು ಕೇಳಬಾರ್ದು. ಛೇ, ಹಾಯ್ ಸರ್. ಹುಷಾರು. ಮಕ್ಕಳ, ಯಾರ್ಯಾರಿಗೆ ಯಾವ್ಯಾವ ಐಸ್ ಕ್ರೀಮ್ ಇಷ್ಟ? ನಿಮಗೆ ಯಾವ್ದಾದ್ರೂ ಹೇಳಿ. ನಾವು ಕೋನೆ ತಗೊಂಡ್ಬೇಡ ಸರ್. 5 ಕ್ಯಾಂಡಿ ಕೊಡಿ, 4 ಕೋನ್ ಐಸ್ ಕ್ರೀಮ್ ಕೊಡಿ. ತಗೊಳ್ಳಿ. ಕ್ಯಾಂಡಿ ಯಾರ್ಯಾರಿಗೆ ಬೇಕು? ನನಗೆ. ನೀನ್ ಕ್ಯಾಂಡಿ ಕೇಳಿದ್ದು, ಮತ್ತೆ ನೀನು ಸರಿ. ಇವಾಗ ಎಲ್ರೂ ಅಂಕಲ್ಗೆ ಥ್ಯಾಂಕ್ಸ್ ಹೇಳಿ. ಏನಿದು ಅಂಕಲ್ ಅಂತಿದ್ದಾರೆ? ಇನ್ನೇನ್ ಹೇಳ್ಬೇಕು? ಯಾಕೆ ನಿಮಗೆ ವಯಸ್ಸಾಗಿಲ್ವಾ? ಹಲೋ, ಅಷ್ಟೆಲ್ಲ ವಯಸ್ಸಾಗಿಲ್ಲ. ಮಕ್ಕಳ, ಅಣ್ಣ ಅಂತ ಕರೀರಿ ಸಾಕು. ಕರೆಕ್ಟ್ ಸರ್. ಎಷ್ಟಾಯ್ತು? ಆಗಿದೆ ಸರ್. ಅಣ್ಣ, ಡೈಲಿ ಹಿಂಗೆ ನಮ್ಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತೀರಾ? ಖುಷಿ, ಹಾಗೆಲ್ಲ ಕೇಳ್ಬಾರ್ದು. ಆತರ ದಿನ ಐಸ್ ಕ್ರೀಮ್ ತಿನ್ನೋದು ಒಳ್ಳೇದಲ್ಲ. ಗೌರಿ, ಇಟ್ಸ್ ಓಕೆ, ಮಕ್ಳು ತಾನೆ, ಕೇಳಿ ಬಿಡಿ. ಸರಿ ಬನ್ನಿ, ಟ್ಯೂಷನಿಗೆ ಲೇಟ್ ಆಗತ್ತೆ. ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಹೋಗೋಣ. ಏನಾಯ್ತು? ನಿಮ್ ಮೀಸೆಗೆ ಐಸ್ ಕ್ರೀಮ್ ಎತ್ಕೊಂಡಿದೆ. ಹೋಯ್ತಾ? ಕೊಡಿ. ಹೌದು, ಅಂದ್ಹಾಗೆ ಐಸ್ ಕ್ರೀಮ್ ಕೊಡ್ಸೋ ಐಡಿಯಾ ನಿಮಗೆ ಯಾಕೆ ಬಂತು? ನಿಮಗ್ ಐಸ್ ಕ್ರೀಮ್ ಇಷ್ಟ ಅಲ್ವಾ, ಅದಕ್ಕೆ. ಏನು? ಅದು ಏನಿಲ್ಲ, ನನಗೆ ಆಗಾಗ ಐಸ್ ಕ್ರೀಮ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಬರುತ್ತೆ. ಇಷ್ಟ ದಿನ ಒಬ್ನೇ ತಿಂತಿದ್ದೆ, ಬೋರ್ ಹೊಡಿತಿತ್ತು. ಅದಕ್ಕೆ ಇವತ್ತು ಮಕ್ಕಳನ್ನ ಮತ್ತೆ ನಿಮ್ಮನ್ನ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ಅಷ್ಟೇ. ನನ್ಗಂತೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಕೋನ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಗೊತ್ತು. ಗೊತ್ತಾ? ಅದು ಹಾಗೆ ಗೆಸ್ ಮಾಡಿದೆ. ಅಜಯ್ ಅವರೇ, ಮಕ್ಕಳ ಸುಮ್ನಿರಿ. ಅಜಯ್ ಅವರೇ, ನೋಡ್ಕೊಂಡು ಹೋಗೋದಲ್ವಾ? ನೋಡ್ಕೊಂಡು ಹೋಗಿದ್ದಕ್ಕೆ ಹೀಗಾಗಿದ್ದು. ಏನು? ಅದು ಐಸ್ ಕ್ರೀಮ್ ತಿಂತಿದ್ನಲ್ಲ, ಗೊತ್ತಾಗ್ಲಿಲ್ಲ, ಎಡವು ಬಿಟ್ಟೆ. ಸರಿ, ರಸ್ತೆ ನೋಡ್ಕೊಂಡು ನಡೀರಿ. ಬನ್ನಿ. ಬನ್ರೋ.
ಏನೇ ಆದ್ರೂ ನಾನು ನಿಶಾಗ್ ಹಾಗೆ ಹೊಡಿಬಾರ್ದಾಗಿತ್ತು. ಪಾಪ ಎಷ್ಟು ನೊಂದ್ಕೊಂಡ್ಲೋ ಏನೋ. ಏನಾದ್ರೂ ಹೇಳಿದ್ಲ ಶಕುಂತಲಾ? ಅದ್ಕೆ ಇದ್ಯಾಕಿದು ತರಕಾರಿನೆಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಿದ್ದೀರಾ? ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲು? ಓಹೋ, ಅಭಯ್ ಮನೆಗ್ ಬಂದಿದ್ದಾನೆ ಅಂತನಾ? ಇಲ್ಲ ಶಕುಂತಲಾ, ದಾಲ್ ಕಿಚಡಿ ಅಂದ್ರೆ ನಿಶಾಗ್ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಏನೂ ಬೇಕಾಗಿಲ್ಲ ಅತ್ಗೆ. ನೀವು ಅವಳಿಗೆ ಅಂತ ಸ್ಪೆಷಲ್ ಆಗಿ ಏನು ಅಡ್ಗೆ ಮಾಡಬೇಡಿ. ನಿಶಾಗ್ ಬೇಕು ಅಂದ್ರೆ ಹೊರಗಡೆಯಿಂದ ತರ್ಸ್ಕೊಂಡು ತಿಂತಾಳೆ. ಆಚೆ ಕಡೆಯಿಂದನಾ? ಆಚೆ ಕಡೆಯಿಂದ ಯಾಕೆ ತರ್ಸ್ಕೋಬೇಕು? ಅವಳಿಗೆ ದಾಲ್ ಕಿಚಡಿ ಇದ್ರೆ ಬೇರೆ ಏನು ಬೇಡ, ಅಷ್ಟಿಷ್ಟ ಪಡ್ತಾಳ ಅವಳು. ಇದನ್ ಮಾಡ್ತಾ ಇದ್ದೀನಿ ಅಂದ್ರೆ ಅವಳು ಬೇರೆ ಫುಡ್ ಖಂಡಿತ ಆರ್ಡರ್ ಮಾಡಲ್ಲ. ನೀವು ಅವಳಿಗೆ ಅಂತ ತೊಂದರೆ ತಗೊಂಡು ಏನು ಮಾಡೋದು ಬೇಡ ಅತ್ಗೆ. ಎಲ್ರಿಗೂ ಏನ್ ಮಾಡ್ತಿರೋ ಅದನ್ನೇ ಮಾಡಿ. ಬೇಕು ಅಂದ್ರೆ ಎಲ್ರಿಗೂ ಮಾಡಿದ್ದನ್ನೇ ಅವಳು ತಿಂತಾಳೆ. ಯಾಕೆ ಹಾಗೆ ಹೇಳ್ತಿದ್ಯಾ ಶಕುಂತಲಾ? ಅಯ್ಯೋ, ನನ್ ಮಗಳಿಗೋಸ್ಕರ ನೀವ್ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ? ಬಿಡಿ ಅತ್ಗೆ. ಇದೇನು ನನ್ ಮಗಳು ನಿನ್ ಮಗಳು ಅಂತ ಬೇರೆ ಬೇರೆ ಮಾಡಿ ಮಾತಾಡ್ತಿದ್ಯಾ? ನಿಶಾ ನಮ್ಮನೆ ಮಗಳು. ಅದು ಅಲ್ದೆ ಇದೇನ್ ಫಸ್ಟ್ ಟೈಮಾ ನಾನು ಅವಳಿಗೋಸ್ಕರ ಅಡ್ಗೆ ಮಾಡ್ತಿರೋದು? ನಂಗೆ ಗೊತ್ತು ಶಕುಂತಲಾ, ನಿನಗೆ ನಾನು ನಿಶಾಗ್ ಹೊಡೆದಿದ್ದಕ್ಕೆ ಬೇಜಾರಾಗಿದೆ ಅಲ್ವಾ? ಮತ್ತೆ ಆಗಲ್ವಾ ಅತ್ಗೆ? ಬೇಜಾರಾಗಲ್ವಾ ಹೇಳಿ? ನಿಶಾ ನನ್ನ ಮಗಳು. ಇದುವರೆಗೂ ನಾನೇ ಅವಳ ಮೇಲೆ ಒಂದು ದಿನಕ್ಕೂ ಕೈ ಮಾಡಿಲ್ಲ. ಅಂಥದ್ರಲ್ಲಿ ನನ್ನ ಮುಂದೆನೆ ನೀವು ಅವಳಿಗೆ ಹೊಡೆದ್ಬಿಟ್ರಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಕುಂತಲಾ. ನಾನು ಹಾಗೆ ಕೈ ಮಾಡಬಾರ್ದಾಗಿತ್ತು. ಕೈ ಮಾಡ್ದಾಗಿಂದ ಎಲ್ಲಿ ತನಕ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೊರಗ್ತಾ ಇದ್ದೀನಿ. ನಾನು ಆ ಮಗುನ ಹೊಡಿಬಾರ್ದಾಗಿತ್ತು. ನನಗೆ ತುಂಬಾ ಬೇಜಾರಾಗ್ತಿದೆ ಶಕುಂತಲಾ. ಒಂದಿನ ಆದ್ಮೇಲೆ ಈಗ್ಲಾದ್ರೂ ನಿಮ್ಗೆ ಇದನ್ನ ಹೇಳ್ಬೇಕು ಅನ್ನಿಸ್ತಲ್ಲ. ಹಾಗಲ್ಲ ಶಕುಂತಲಾ, ನಿನ್ನೆ ಅತ್ತೆಗೂ ಅಭಯ್ಗೂ ಜಗಳ ಆದ್ಮೇಲೆ ಅಭಯ್ ಮನೇಲೇ ಇರ್ಲಿಲ್ಲ. ನನ್ಗದೇ ಟೆನ್ಷನ್ ಆಗೋಗಿತ್ತು. ಆಯ್ತು ಬಿಡಿ ಅದ್ಕೆ. ನನ್ನ ಮಗಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ನನ್ನ ಮಗಳ ಕಷ್ಟ ಸುಖನ ನಾನೇ ನೋಡ್ಕೊಳ್ತೀನಿ. ನಿಶಾ ನನ್ಗೂ ಮಗಳಿದ್ದ ಹಾಗೇನೆ. ಮಗಳಿದ್ದ ಹಾಗೆ, ಆದ್ರೆ ಮಗಳಲ್ವಲ್ಲ. ಅಖಿಲ ನಿಮ್ ಸ್ವಂತ ಮಗಳಲ್ಲ. ಆದ್ರೆ ಅವಳಿಗೇನಾದ್ರೂ ಆದ್ರೆ ನಿಮಗ್ ನೋವಾಗತ್ತಾ ಇಲ್ವಾ? ಅಂಥದ್ರಲ್ಲಿ ನಿಶಾನ ಹೆತ್ತಿರೋಳು ನಾನು.